ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಚಿರುಗೂ ಅಷ್ಟೇ, ದಿಶಾ ಅಂತ ಸುಂದರವಾಗಿರೋ ಹುಡುಗಿ ಅವನನ್ನ ಏನಾದರೂ ಮದುವೆ ಆಗಿತ್ತಿದ್ರೆ ಅವನ ಘನತೆಗೂ ಸರಿ ಹೊಂದೋದು, ಈ ಮನೆಗೂ ಒಂದು ಕಳೆ ಬಂದಿರೋದು. ನೀವು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀರಲ್ಲ, ನಮ್ಮ ಚಿರುಗೆ ಯಾರು ಸರಿಯಾದ ಜೋಡಿ ಅಂತ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ. ನಮ್ಮೆಲ್ಲರ ನೆಚ್ಚಿನ ಹುಡುಗಿ ದಿಶನ್ನ ನೀವು ಅಡಿಯಿಂದ ಮುಡಿವರೆಗೂ ಅಬ್ಸರ್ವ್ ಮಾಡಿದ್ದನ್ನ ನಾನು ನೋಡಿದೆ. ನಮ್ಮ ದೀಪು ಥರ ದಿಶಾನು ತುಂಬ ಒಳ್ಳೆ ಹುಡುಗಿ ಮೇಡಮ್. ನಮ್ಮ ಮಗಳಲ್ಲಿರೋ ಗುಣನೂ ಅವಳಲ್ಲೂ ಇದೆ. ಆದರೆ ಸೌಂದರ್ಯ, ಈ ಮನೆಗೆ ಸರಿ ಹೊಂದೋ ಸೌಂದರ್ಯ ನಿಮ್ಮ ಮಗಳಲ್ಲಿಲ್ಲ ಅಂದಮೇಲೆ ಏನು ಉಪಯೋಗ ಹೇಳಿ? ಅಲ್ಲ, ಅವಳನ್ನ ಅಳಿಯಂದ್ರು ಒಪ್ಕೊಂಡಿದ್ದಾರಲ್ಲ. ಏನೋ ಕಾಟಾಚಾರಕ್ಕೆ ಒಪ್ಕೊಂಡಿದ್ದಾನೆ ಪಾಪ. ಅವನಾದ್ರೂ ಇನ್ನೇನ್ ಮಾಡ್ತಾನೆ ಹೇಳಿ? ಅವನು ದಿಶನ್ ಜೊತೆ ಹೇಗ್ ನಡ್ಕೋತಾನೆ, ದೀಪ ಇದ್ದಾಗ ಹೇಗಿರ್ತಾನೆ ಅನ್ನೋದನ್ನ ನೀವೇ ಕಣ್ ತುಂಬ್ಕೊಂಡಿದ್ದೀರಲ್ಲ. ಈಗ ಇನ್ನೇನು ದೀಪನೂ ಬಂದ್ಬಿಡ್ತಾಳೆ, ಅವನ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೂ ಗೊತ್ತಾಗತ್ತೆ. ಲೇ ಲೇ ಕುಡಿ, ಏನೇನು ಗೂಳಿದ್ರ ನುಗ್ತಿದೆಯಲ್ಲ? ಇದೇನು ಹಸು ಕೊಟ್ಟಿಗೆ ಅನ್ಕೊಂಡಿದ್ಯಾ ಅಥವಾ ಮನೆ ಅನ್ಕೊಂಡಿದ್ಯಾ? ಹಸು ಕೊಟ್ಟಿಗೆ ಅಲ್ಲೋ ಮಹಾಲಕ್ಷ್ಮಿ ಇರ್ತಾಳೆ. ಮೊದ್ಲು ಎದುರುತ್ರ ಕೊಡೋದನ್ನ ಬಿಡು. ಯಾಕೆ ಬೆಳೆಸ್ತಾ ಇದನ್ನ? ಅದ ಅಪ್ಪ ಬಂದಿದ್ದ ಖುಷಿಯಲ್ಲಿ ಓಡ್ ಹೋಗ್ತಿದ್ದೆ. ಎತ್ತಿಡ್ತೀನಿ ಮೇಡಮ್, ಯಾಕೆ ಸುಮ್ನೆ ಬೈತೀರಾ? ಎತ್ತಿಡು, ಈಗ್ಲೇ ಎತ್ತಿಡು. ಬೀಳ್ಸದೆ ಆಗೋಯ್ತು ಉಳ್ದು. ನೋಡಿದ್ರಲ್ಲ, ಇಷ್ಟೇ ಅವಳು ಯೋಗ್ಯತೆ. ಈ ಮನೇಲಿ ಅವಳಿಗಿರೋ ಸ್ಥಾನ ಏನು ಅಂತ ಗೊತ್ತಾಯ್ತಾ? ಒಂದು ನಿಮಿಷ, ಡಾಕ್ಯುಮೆಂಟ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಹಸ್ಬೆಂಡು ಬರ್ತಾ ಫೋನಲ್ಲಿ ಇಟ್ಬಿಟ್ರೆ ಏನು ಕೇಳಿಸಲ್ಲ. ಪಾಪ, ಇದೇನ್ ಜೈರಾಮ್ ಅವ್ರೆ, ನೀವು ನಿಮ್ಮ ಅಳಿಯನ್ನ ಗ್ರೇಟು ಅಂತ ಹೇಳ್ತಿದ್ರಿ. ಪಾಪ ನಿಮ್ಮ ಮಗಳನ್ನ ಅವನು ಚೂರು ವಿಚಾರಿಸ್ತಾನೆ ಹೊರಟೋದ್ನಲ್ಲ. ಅದೇ ಆ ದೀಪನ್ ಜಾಗದಲ್ಲಿ ದಿಶಾ ಇದ್ದಿದ್ರೆ ಎಷ್ಟು ಕಾಳಜಿ ತೋರಿಸ್ತದಲ್ವಾ? ಚಿರುಗೆ ಹೆಂಡತಿಯಾಗಿ ಬೇಕಿರೋದು ನಿಮ್ ಹಳ್ಳಿಲಿ ಬೆಳೆದೋ ದೀಪ ಅಲ್ಲ, ಸಿಟಿಯಲ್ಲಿ ಮಾಡರ್ನ್ ಆಗಿ ಬೆಳೆದಿರೋ ದಿಶಾ. ಚಿರುಗೆ ದಿಶಾ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾಳೆ. ಈ ಮನೆಗೆ ಕರೆಕ್ಟ್ ಆಗಿರೋ ಸೊಸೆ ಆಗ್ತಾಳೆ. ದಿಶಾ ನೋಡೋದಕ್ ಮಾತ್ರ ಸುಂದರವಾಗಿದ್ದಾಳೆ ಅಂತಲ್ಲ, ಅವಳಲ್ಲಿ ಹೊಂದ್ಕೊಂಡು ಹೋಗೋ ಗುಣನೂ ಇದೆ. ನೀವೇ ನೋಡಿದ್ರಲ್ಲ, ನಾನೇ ಕಾಫಿ ಮಾಡ್ತೀನಿ ಅಂತ ಕಾಫಿ ಮಾಡಕ್ ಹೊರಟ್ಬಿಟ್ಟಿದ್ಲು. ಅವಳಿಗೆ ಮನೇನ ಸಂಸಾರನ ನಿಭಾಯಿಸ್ಕೊಂಡು ನಡೆಸ್ಕೊಂಡು ಹೋಗುವಂತ ಸಾಮರ್ಥ್ಯನೂ ಇದೆ. ಈ ದೊಡ್ಡ ಮನೆಗೆ ತಕ್ಕ ಸೊಸೆ ಆಗುವಂತ ಲಕ್ಷಣಗಳೆಲ್ಲ ದಿಶಾಲಿದೆ. ಚಿರುಗೆ ಅವಳ ಕಂಪನಿನಲ್ಲಿ ಹೆಲ್ಪ್ ಮಾಡ್ತಿದ್ದಾಳೆ. ಅವನು ಸಮಾನವಾಗಿ ಅವಳು ಕೆಲಸ ಮಾಡ್ತಾಳೆ. ನಮ್ ಚಿರುಗೆ ಅವಳ ಮೇಲೆ ವಿಶೇಷವಾದ ಒಲವು ಇದೆ. ಆದ್ರೆ ನಿಮ್ ದೀಪ ಏನ್ ಮಾಡ್ತಾಳೆ? ಅಲ್ಲಿ ಯಾವ್ದೋ ಹೋಗಿ ಒಂದ್ ಸಣ್ಣದಾಗಿರೋ ಒಂದ್ ಟೈಲರಿಂಗ್ ಅಂಗಡಿ ಇಟ್ಕೊಂಡಿದ್ದಾಳೆ. ದಿಶಾ ಏನ್ ನಿಮ್ಮನ್ನ ಈ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ಕರ್ಕೊಂಡ್ ಬಂದಿಲ್ಲ, ನಿಮ್ಮನ್ನ ನೆಪವಾಗಿಟ್ಕೊಂಡು ಚಿರುನ ನೋಡಕ್ಕೆ ಬಂದಿದ್ದಾಳೆ. ನೀವು ನೋಡಿದ್ರಲ್ಲ, ಚಿರು ಜೊತೆ ಅವಳು ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ಲು. ಇಷ್ಟು ದಿನ ನಾನು ಏನು ಅನ್ಕೊಂಡಿದ್ನೋ ಅದು ನನಸಾಗೋ ಕಾಲ ಬರ್ತಾ ಇದೆ ಜಯರಾಮವ್ರೆ. ಇದನ್ನ ತಾವೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಾವೇ ಬಿಡಿಸಿ ಅರ್ಥ ಮಾಡಿಸ್ಬೇಕಾಗತ್ತೆ. ನಾವು ತಪ್ಪಿತಸ್ಥರಾಗಿರ್ತೀವಿ.
ಈ ಮನೆಯಲ್ಲಿ ದೀಪಾಗಿಂತ ಹೆಚ್ಚಾಗಿ ದಿಶಾಗೆ ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತ ನಾನಿವತ್ತು ಗಮನಿಸಿದೆ. ಅಷ್ಟೇ ಅಲ್ಲ ಮಗ, ನಿನಗೂ ದಿಶಾಗೂ ಇರೋ ವ್ಯತ್ಯಾಸ ಏನು ಅಂತ ಸೌಂದರ್ಯ ಅವರು ತುಂಬಾನೇ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ನನಗೂ ಅನ್ನಿಸ್ತು. ಅವ್ರು ಅಂದ್ಕೊಂಡಿರೋ ಮಟ್ಟಿಗೆ ಅವ್ರಿಗೆ ಸೊಸೆ ಸಿಕ್ಕಿಲ್ಲ ಅನ್ನೋದು ಸತ್ಯನೇ ಅಲ್ವಾ? ನೋಡು ಮಗ, ನಮ್ಮನೇಲಿ ನಿನಗೆ ಹೇಗಬೇಕು ಹಾಗಿರು ನಡೆಯುತ್ತೆ. ಆದರೆ ಇಲ್ಲಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು ಅಂತ ನಾನು ಹಿಂಗಾಗಲೇ ಹೇಳಿದ್ದು. ಈ ಮನೆಗೆ ದೀಪಾನೇ ತಕ್ಕ ಸೊಸೆ ಅಂತ ಎಲ್ಲರೂ ಅನ್ಬೇಕು. ಹಾಗೆ ನೀನು ನಡ್ಕೋಬೇಕು. ತಪ್ಪು ತಿಳ್ಕೊಬೇಡ ಮಗ. ಅವರ ಆಚಾರ ವಿಚಾರಕ್ಕೆ ನೀನು ಹೊಂದ್ಕೋ. ಅವ್ರ ಘನತೆಗೆ ತಕ್ಕ ಹಾಗೆ ನೀನು ನಡ್ಕೋ. ನಿನ್ನ ಆಚಾರ ವಿಚಾರ ಎಲ್ಲ ನೀನ್ ಬದಲಾವಣೆ ಮಾಡಿಕೊಟ್ರೆ ಅವ್ರು ಯಾಕೆ ಬದಲಾಗಲ್ಲ? ಅವ್ರು ಯಾಕೆ ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಲ್ಲ? ನಾನು ನೋಡ್ತೀನಿ. ಇಷ್ಟು ದಿನ ನಾನು ನಿಮ್ಮೆಲ್ಲರಿಗೋಸ್ಕರ ದುಡಿದೆ. ಇನ್ಮೇಲೆ ನೀನು ಈ ಮನೆಗೋಸ್ಕರ ಬದಲಾಗಬೇಕು. ಹೋಗ್ರೆ ಬಂದೆ ಮಗ. ಸ್ವಲ್ಪ ದಿನ ಇದೆಲ್ಲ ಕಷ್ಟ ಅಂತ ಅನ್ನಿಸ್ಬಹುದು. ಕಲ್ಲಿಗೆ ಉಳಿ ಪೆಟ್ಟು ಬಿದ್ದರೇನೆ ದೇವರಾಗೋದು, ಜನ ಕೈ ಮುಗಿಯೋದು. ನಿನ್ನ ಬಗ್ಗೆ ಯಾರೂ ಕೆಟ್ಟದಾಗೇನೂ ಮಾತಾಡಲಿಲ್ಲ. ಈ ಮನೆಗೆ ಬರೋ ಸೊಸೆ ಹೇಗಿರಬೇಕು ಅಂತ ದಿಶಾನ ಉದಾಹರಣೆ ಆಗಿಟ್ಕೊಂಡು ಮಾತಾಡ್ದೆ ಅಷ್ಟೇ. ಅದನ್ನ ನೀನು ತಪ್ಪಾಗಿ ತಿಳ್ಕೋಬಾರ್ದು. ಈ ಥರ ಅಳಬಾರ್ದು. ಗಟ್ಟಿ ಮನಸ್ಸಿನಿಂದ ಇಟ್ಕೋಬೇಕು. ನೋಡು, ನೀನು ನನ್ನ ಮಗಳು ಹೌದು. ಆದರೆ ಸೊಸೆ ಅಂತ ಬಂದಾಗ ನೀನು ಈ ಮನೆ ಸೊಸೆ.